ತಮ್ಮ ಇಲ್ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಕಾಲ್ ಎಳೆಯೋರು ಯಾವತ್ತಿದ್ರು ಕಾಲ್ ಕೆಳಗಿರ್ತಾರೆ, ಪ್ರೀತಿ ಅಭಿಮಾನ ಇಟ್ಟಿರೋ ಜನಗಳು ಹೃದಯದಲ್ಲಿರ್ತಾರೆ. ಅವಳಿಗಿನ್ನೂ ಗೊತ್ತಿಲ್ಲ ನಾವು ಭಿಲಾ ಬಗ್ದು ಹೆಗಣ ಹಿಡಿಯೋರು ಅಂತ. ಜಿಂಕೆ ಅನ್ಲ, ಹುಲಿ ಎಲ್ಲಾದ್ರೂ ಹೆಗಣ ಬೇಟೆ ಆಡದ? ಪ್ರಾಣಕ್ ಪ್ರಾಣನೇ ಬೇಕು ಅಂತ ಕುತ್ಕೊಂಡ್ರೆ ಊರೇ ಬಡದಾಡ್ಬೇಕಾಗತ್ತೆ. ನಿನ್ ಮಗಳು ಮಾಡಿರೋದು ಒಡ್ದು ಬಡ್ದು ಸರ್ ಮಾಡೋ ವಿಷಯ ಅಲ್ಲಕಲ್ಲ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ನೋಡಕ್ ಹೋಗ್ತಿರೋದು ಕನ್ನಡದ ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾವಾಗಿರುವಂಥ ರಾಜವಲಿ ಮೂವಿ ಬಗ್ಗೆ ರಿವ್ಯೂ. ಇದು ಒಂದು ಪಕ್ಕಾ ಕಾಮಿಡಿ ಆಕ್ಷನ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾವಾಗಿರುತ್ತೆ. ಈ ಒಂದು ಮೂವಿಯಲ್ಲಿ ಮೇನ್ ರೋಲಲ್ಲಿ ಕಾಣಿಸ್ಕೊಂಡಿರುವವರು ಯಶ್ ಮತ್ತು ಹೀರೋಯಿನ್ ಪಾತ್ರದಲ್ಲಿ ಮೇಘನಾ ರಾಜ್ ಅವರು ಕಾಣಿಸ್ಕೊಂಡಿದ್ದಾರೆ. ಮೂವಿಯ ಡೈರೆಕ್ಟರ್ ಬಗ್ಗೆ ಮಾತಾಡ್ತಾ ಹೋದರೆ ಗುರು ದೇಶಪಾಂಡೆ ಅವರು ಈ ಒಂದು ಮೂವಿನ ಡೈರೆಕ್ಟ್ ಮಾಡಿರ್ತಾರೆ. ಮೂವಿಯ ಮ್ಯೂಸಿಕ್ ಬಗ್ಗೆ ನೋಡ್ತಾ ಹೋದರೆ ಹಂಸಲೇಖ ಅವರು ಈ ಒಂದು ಮೂವಿಗೆ ಮ್ಯೂಸಿಕ್ನ ಕೊಟ್ಟಿರ್ತಾರೆ. ಹಾಗೆ ಈ ಒಂದು ಮೂವಿಯ ರಿಲೀಸಿಂಗ್ ಬಗ್ಗೆ ನೋಡ್ತಾ ಹೋದರೆ 2013ರಲ್ಲಿ ಈ ಒಂದು ಮೂವಿನ ರಿಲೀಸ್ ಮಾಡಲಾಯಿತು. ಈ ಒಂದು ಮೂವಿನ ತಮಿಳು ಸುಂದರ್ ಪಾಂಡ್ಯನ್ ಚಿತ್ರದ ರೀಮೇಕ್ ಆಗಿದೆ. ಹಾಗೆ ಈ ಒಂದು ಮೂವಿಯ ಕಾಸ್ಟಿಂಗ್ ಡೀಟೇಲ್ಸ್ನ ಬಗ್ಗೆ ನೋಡ್ತಾ ಹೋದರೆ ಯಶ್ ಈ ಒಂದು ಮೂವಿಯಲ್ಲಿ ರಾಜ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಈ ಒಂದು ಮೂವಿಯಲ್ಲಿ ಹೀರೋಯಿನ್ ಪಾತ್ರದಲ್ಲಿ ನೋಡ್ತಾ ಹೋದರೆ ಮೇಘನಾ ರಾಜ್ ಅವರು ಕಾರ್ತಿಕಾ ಎಂಬ ಹೀರೋಯಿನ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಈ ಒಂದು ಮೂವಿಯಲ್ಲಿ ಕಾಮಿಡಿ ಪಾತ್ರದ ಬಗ್ಗೆ ನೋಡ್ತಾ ಹೋದರೆ ಚಿಕ್ಕಣ್ಣನವರು ಈ ಒಂದು ಮೂವಿಯಲ್ಲಿ ಕಾಮಿಡಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಈ ಒಂದು ಮೂವಿಯಲ್ಲಿ ಸಪೋರ್ಟಿಂಗ್ ಕಾಸ್ಟಿಂಗ್ ಬಗ್ಗೆ ನೋಡ್ತಾ ಹೋದರೆ ಚರಣ್ ರಾಜ್, ಸಾಧು ಕೋಕಿಲ ಈ ಒಂದು ಮೂವಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಒಂದು ಮೂವಿಯ ಮೇನ್ ಕಥೆ ಬಗ್ಗೆ ನೋಡ್ತಾ ಹೋದರೆ ಸಿನಿಮಾದ ಕತೆ ರಾಜ ಎಂಬ ಹಳ್ಳಿಯ ಹುಡುಗನ ಸುತ್ತಿರುತ್ತೆ. ರಾಜ ತುಂಬ ಸಿಂಪಲ್ ಆಗಿದ್ರೂ ಅವನಿಗೆ ಸ್ನೇಹದ ಮೇಲೆ ಭಾಳ ನಂಬಿಕೆ ಇರುತ್ತೆ. ಅವನ ಸ್ನೇಹಿತನಿಗೆ ಪ್ರೀತಿಯಾದ ಹುಡುಗಿಯನ್ನು ಗೆಲ್ಲಿಸಲು ರಾಜ ಸಹಾಯ ಮಾಡ್ತಾನೆ. ಆದರೆ ಕಥೆಯಲ್ಲಿ ಟ್ವಿಸ್ಟ್ ಏನಂದರೆ ಅದೇ ಹುಡುಗಿ ನಂತರ ರಾಜಹುಲಿನನ್ನೇ ಇಷ್ಟಪಡ್ತಾಳೆ. ಇದರಿಂದ ಸ್ನೇಹ, ಪ್ರೀತಿ ಮತ್ತು ಅಹಂಕಾರ ನಡುವೆ ಕಾನ್ಫ್ಲಿಕ್ಟ್ ಶುರುವಾಗುತ್ತೆ. ರಾಜ ತನ್ನ ಸ್ನೇಹವನ್ನು ಉಳಿಸಿಕೊಳ್ತಾನೆ. ಅಂದರೆ ಈ ಒಂದು ಮೂವಿಯಲ್ಲಿ ರಾಜಹುಲಿ ತನ್ನ ಫ್ರೆಂಡ್ಶಿಪ್ನ ಉಳಿಸ್ಕೊಳ್ತಾನ ಅಥವಾ ಪ್ರೀತಿಯನ್ನು ಆಯ್ಕೆ ಮಾಡ್ತಾನ, ಇದೇ ಒಂದು ಮೂವಿಯ ಮೇನ್ ಕಥೆಯಾಗಿರುತ್ತೆ. ಮೂವಿಯಲ್ಲಿ ಯಶ್ ಅವರ ಒಂದು ಆ್ಯಕ್ಟಿಂಗ್, ಈ ಒಂದು ಸಿನಿಮಾದಲ್ಲಿ ಯಶ್ ಅವರು ಮಾಸ್ ಪ್ಲಸ್ ಕಾಮಿಡಿ ಜೊತೆಗೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರ ಡೈಲಾಗ್ ಡೆಲಿವರಿ ಮತ್ತು ಬಾಡಿ ಲ್ಯಾಂಗ್ವೇಜ್ ಸೂಪರ್ ಆಗಿ ಕಾಣಿಸ್ಕೊಂಡಿದೆ. ಹಾಗೆ ಈ ಒಂದು ಮೂವಿಯಲ್ಲಿ ಕಾಮಿಡಿ ಬಗ್ಗೆ ಮಾತಾಡ್ತಾ ಹೋದರೆ ಚಿಕ್ಕಣ್ಣ ಮತ್ತು ಸಾಧು ಕೋಕಿಲ ಅವರ ಕಾಮಿಡಿ ಟ್ರ್ಯಾಕ್ ತುಂಬ ಎಂಜಾಯಬಲ್ ಆಗಿದೆ. ಹಾಗೆ ಈ ಒಂದು ಸಿನಿಮಾದ ಹಾಸ್ಯ ಭಾಗಗಳು ಪ್ರೇಕ್ಷಕರಿಗೆ ತುಂಬ ಇಷ್ಟವಾಗಿವೆ. ಮ್ಯೂಸಿಕ್ ಬಗ್ಗೆ ನೋಡ್ತಾ ಹೋದರೆ ಹಂಸಲೇಖ ಅವರ ಮ್ಯೂಸಿಕ್ ಸಿನಿಮಾಗೆ ಒಳ್ಳೆಯ ಪ್ಲಸ್, ಮತ್ತು ಹಾಡುಗಳು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸ್ಕೋರ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮೂವಿಯ ಡೈರೆಕ್ಷನ್ ಬಗ್ಗೆ ಮಾತಾಡ್ತಾ ಹೋದರೆ ಗುರು ದೇಶಪಾಂಡೆ ಅವರು ಸರಳ ಕಥೆಯನ್ನು ಎಂಟರ್ಟೈನಿಂಗ್ ಆಗಿ ಪ್ರಸ್ತುತವಾಗಿ ತೋರಿಸಿದ್ದಾರೆ. ಹಾಗೆ ಈ ಒಂದು ಮೂವಿಯ ಪ್ಲಸ್ ಮತ್ತು ನೆಗೆಟಿವ್ ಅಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಪಾಯಿಂಟ್ಸ್ನ ಬಗ್ಗೆ ನೋಡ್ತಾ ಹೋದರೆ ಮೂವಿಯಲ್ಲಿ ಯಶ್ ಅವರ ಪರ್ಫಾರ್ಮೆನ್ಸ್ ತುಂಬ ಸಖತ್ತಾಗಿದೆ. ಕಾಮಿಡಿ ಎಂಟರ್ಟೈನಿಂಗ್ ಮತ್ತು ಕಾಮಿಡಿ ಟೈಮಿಂಗ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮತ್ತು ಮ್ಯೂಸಿಕ್ ಮಾತ್ರ ಈ ಒಂದು ಮೂವಿಯಲ್ಲಿ ಸಖತ್ತಾಗಿ ಕಾಣಿಸ್ಕೊಂಡಿದೆ. ಈ ಒಂದು ಮೂವಿಯಲ್ಲಿ ಮೈನಸ್ ಪಾಯಿಂಟ್ನ ನೋಡ್ತಾ ಹೋದರೆ ಕತೆ ಹೊಸದೇನಲ್ಲ ಮತ್ತು ಕೆಲವೊಂದು ಸೀನ್ಗಳು ಪ್ರೆಡಿಕ್ಟೇಬಲ್ ಅನಿಸ್ಬೋದು. ಫೈನಲ್ ಆಗಿ ಹೇಳಬೇಕಂದ್ರೆ ಒಟ್ಟಿನಲ್ಲಿ ರಾಜಹುಲಿ ಒಂದು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್. ಹಾಸ್ಯ, ಆ್ಯಕ್ಷನ್ ಮತ್ತು ಭಾವನೆಗಳ ಮಿಶ್ರಣ ಇರುವ ಈ ಒಂದು ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ ಅನಿಸುತ್ತೆ. ನೀವೇನಾದರೂ ಲೈಟ್ ಮೂಡ್ನಲ್ಲಿ ಒಂದು ಒಳ್ಳೆ ಸಿನಿಮಾ ನೋಡಬೇಕಂದ್ರೆ ಈ ಒಂದು ಸಿನಿಮಾ ತಪ್ಪದೆ ನೋಡಿ. ಸೊ ಇದಾಗಿತ್ತು 2013ರಲ್ಲಿ ರಿಲೀಸ್ ಆಗಿರುವಂಥ ರಾಕಿಂಗ್ ಸ್ಟಾರ್ ಯಶ್ ಅವರ ರಾಜಹುಲಿ ಮೂವಿಯ ಸಂಪೂರ್ಣ ರಿವ್ಯೂ. ಯಾರೆಲ್ಲ ಈ ಮೂವಿನ ನೋಡಿದ್ದೀರಾ, ಮೂವಿ ಹೇಗನ್ನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ಹಾಗೆ ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.